ರಾಮನ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಸಂಭ್ರಮ ಮನೆ ಮಾಡಿದೆ. ಅದೇ ಟೈಮ್ಗೂ ಕೂಡ ಇಲ್ಲಿ ಮಂಗಳಾರತಿ ಏನು ತಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಇಡೀ ಕೇವಲ ಭಾರತ ದೇಶ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತೇನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಇವತ್ತು ವಿಗ್ರಹ ಪ್ರತಿಷ್ಠಾಪನೆ, ಅದು ವಿಶೇಷವಾಗಿ ಬಾಲರಾಮನ ರೂಪದಲ್ಲಿ ಇವತ್ತೇನು ಪ್ರತಿಷ್ಠಾಪನೆ ಆಗಿದೆ, ಈ ವಿಷಯದಲ್ಲಿ ಸಂತೋಷ ಪಡುವಂಥ ಮೊದಲ ಭಗವಂತ ಅಂತಂದರೆ ಹನುಮಂತ. ಅದು ನಮ್ಮ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ನಮ್ಮ ಗಂಗಾವತಿಯಲ್ಲಿ ಕಿಷ್ಕಿಂಧದಲ್ಲಿ ಹನುಮಂತ ಹುಟ್ಟಿರುವಂಥ ಈ ಕಿಷ್ಕಿಂಧಾಪುರದಲ್ಲಿ ಹನುಮ ಜನ್ಮಸ್ಥಳದಲ್ಲಿ ಹನುಮಂತನಿಗೆ ಆಗಿರುವಂಥ ಸಂತೋಷ ಅಂದರೆ ಆ ಸಂಭ್ರಮ ನಾವು ಕಣ್ಣಾರೆ ನೋಡಬೇಕು. ಮತ್ತು ವಿಶೇಷವಾಗಿ ಆ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ, ಆ ರಾಮಲಲ್ಲ ವಿಗ್ರಹಕ್ಕೆ ಇದೇ ಮುಹೂರ್ತದಲ್ಲೇ ಹನುಮಂತನಿಗೂ ಮತ್ತು ರಾಮನಿಗೆ ಇಬ್ಬರಿಗೂ ಕೂಡ ಮಹಾಮಂಗಳಾರತಿ ಮಾಡಿದ್ದು, ಅದನ್ನು ನಾವೆಲ್ಲರೂ ಕೂಡ ಕಣ್ತುಂಬಿ ನೋಡಿಕೊಂಡಿದ್ದು ನಮ್ಮೆಲ್ಲರ ಒಂದು ಜನ್ಮ ಧನಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ತಾವು ಹೇಳಿದಾಗೆ ಸುಮಾರು 500 ವರ್ಷದ ಜನರ ಒಂದೇನು ಕನಸಿತ್ತು, ಆ ಕನಸು ಇವತ್ತು ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನನಸನ್ನು ಮಾಡಿದ್ದಕ್ಕೆ ಇಡೀ ಕನ್ನಡ ನಾಡಿನ ಜನರ ಪರವಾಗಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಕೂಡ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ನಮ್ಮ ಹಿರಿಯರು ಹೇಳಿದಾಗೆ ರಾಮ ಭಕ್ತಿ ಅಂತಂದರೆ ಅದು ರಾಷ್ಟ್ರಭಕ್ತಿ. ಹಾಗಾಗಿ ಇವತ್ತು ಹನುಮಂತನ ಸಮ್ಮುಖದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರದೊಂದಿಗೆ ಇವತ್ತೆಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡೋದ್ರ ಜೊತೆಗೆ ಹೋಮ ಹವನಗಳು ಮತ್ತು ಭಜನೆಗಳು ಮತ್ತು ರಾಮ ಹನುಮನಿಗೆ ಸಂಬಂಧಪಟ್ಟ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಯೋಧ್ಯೆಯಲ್ಲಿ ಯಾವ ರೀತಿ ರಾಮನ ವಿಷಯದಲ್ಲಿ ಅಲ್ಲೆಲ್ಲ ಇಡೀ ದೇಶ ಸಂಭ್ರಮಿಸ್ತಾ ಇದ್ದೇನೋ, ಎಲ್ಲರ ಜೊತೆಯಲ್ಲಿ ಹನುಮ ಕೂಡ ಇಲ್ಲಿ ಸಂಭ್ರಮಿಸ್ತಾ ಇದ್ದಾನೆ ಅನ್ನುವಂಥ ಒಂದು ಸಂದೇಶ ಇವತ್ತು ಇಡೀ ರಾಷ್ಟ್ರಕ್ಕೆ ಹೋಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅಯೋಧ್ಯೆಯ ಕನಸು ನನಸಾಯ್ತು ರಾಮ ಮಂದಿರ ನಿರ್ಮಾಣ, ಬಟ್ ಅಂಜನಾದ್ರಿ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಕೂಡ 100ಕ್ಕೆ 100 ಇವತ್ತು ಅಯೋಧ್ಯೆ ಯಾವ ಮಟ್ಟದಲ್ಲಿ, ನಾನು ಒಂದು ವರ್ಷದ ಹಿಂದೆ ಚುನಾವಣಾ ಪೂರ್ವದಲ್ಲೇ ನಾನೊಂದು ಮಾತನ್ನು ಹೇಳಿದ್ದೆ, ರಾಜಕೀಯ ವಿಚಾರ ಇದಲ್ಲ, ಯಾವುದೇ ಕಾರಣಕ್ಕೂ ಕೂಡ ಆ ಭಗವಂತ ಹನುಮಂತನೇ ನನಗೆ ಇಲ್ಲಿ ಕರೆಸ್ಕೊಂಡಿದ್ದಾನೆ, ಆ ಸೇವೆ ಮಾಡಲಿಕ್ಕೆ ನಾನು ಪದವಿ ಅನ್ನೋದು ಹನುಮಂತನ ಸೇವೆ ಮಾಡೋ ಪದವಿಗಿಂತ ದೊಡ್ಡ ಪದವಿ ಇಲ್ಲ. ಹಾಗಾಗಿ ಇಡೀ ಕಿಷ್ಕಿಂಧ ಏರಿಯಾ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ, ತಿರುಪತಿ ಅಯೋಧ್ಯ ನಂತರ ಇಡೀ ನಮ್ಮ ದೇಶದಲ್ಲಿ ಇಡೀ ವಿಶ್ವಕ್ಕೆ ಹಿಂದೂ ಪುಣ್ಯಕ್ಷೇತ್ರಗಳಲ್ಲಿ ಅಂಜನಾದ್ರಿ ಕೂಡ ಆ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಖಂಡಿತವಾಗ್ಲೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರ ಇದ್ದೇ ಇರುತ್ತೆ. ನಾನು ಇವತ್ತು ಸಂಕಲ್ಪ ಮಾಡಿದ್ದು ಬಹಳ, ಅದನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಾರ್ದು, ಆದರೂ ಕೂಡ ನಾನು ತಾವು ಕೇಳಿದ್ದಕ್ಕೆ ಇದು ಎಲ್ಲರಿಗೂ ಕೂಡ, ಎಲ್ಲ ಯುವಕರು ಕೂಡ ಗೊತ್ತಾಗಬೇಕು. ವಿಶೇಷವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ಇವತ್ತು ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ಆ ಹನುಮಂತನ ಪಾದತ್ರ ಕೂತ್ಕೊಂಡು ಏನು ನಾವು ಸೇವೆ ಮಾಡ್ತಾ ಇದ್ದೀವಿ, ಇದಕ್ಕಿಂತ ಪದವಿ ನನಗೆ ಜೀವನದಲ್ಲಿ ಏನು ಯಾವುದೂ ಬೇಡ. ನಾನು ಕೊನೆಯ ಉಸಿರಿರೋವರೆಗೂ ಕೂಡ ಅಂಜನಾದ್ರಿಯ ಹನುಮಂತನ ಸೇವೆ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಭಗವಂತ, ನನಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕೊನೆಯ ಉಸಿರಿರೋವರೆಗೂ ಕೂಡ ಹನುಮಂತನ ಸೇವೆ ಇಲ್ಲಿಂದ ನಾನು ಮಾಡಬೇಕನ್ನೋದು ನನ್ನ ಸಂಕಲ್ಪ. ಹೌದು ಇದು ಇಡೀ ಇವತ್ತು ನೋಡಿ ಕಲಿಯುಗದಲ್ಲಿ ಸಾಕ್ಷಾತ್ ನಮ್ಮೆಲ್ಲರ ನಡುವೆ ಓಡಾಡೋ ಭಗವಂತ ಅಂತಂದ್ರೆ ಹನುಮಂತ. ಅಂದ್ರೆ ಅವರು ಚಿರಂಜೀವಿಯಾಗಿ ಬ್ರಹ್ಮನ ಬರಪಡೆದು ಇಡೀ ಕಲಿಯುಗದಲ್ಲಿ ನಾವೆಲ್ಲಿ ಆ ಭಗವಂತನ ನಾವು ನೆನ್ಸ್ಕೊಂಡ್ರೆ ಆ ಭಗವಂತ ಅಲ್ಲೇ ನಮ್ಮ ಜೊತೆಯಲ್ಲೇ ಓಡಾಡ್ತಾ ಇರ್ತಾನೆ ಅಂತ ಹೇಳಿ. ಅಂದ್ರೆ ಇವತ್ತು ಹನುಮಂತನ ನಾವು ನೆನ್ಸ್ಕೊಂಡ್ರೆ ಆ ಬ್ರಹ್ಮ ಕೊಟ್ಟಿರೋ ವರ ಏನಂತಂದ್ರೆ ಕಲಿಯುಗದಲ್ಲಿ ಇವತ್ತು ನಮ್ಮ ನಡುವೆ ಪ್ರತ್ಯಕ್ಷವಾಗಿ ಓಡಾಡ್ತಾ ಇರೋ ಭಗವಂತ ಅಂದ್ರೆ ಅದು ನಮ್ಮ ಹನುಮಂತ ಅಂತೇಳಿ ನಾನು ಹೇಳಬಯಸ್ತೇನೆ. ಹಾಗಾಗಿ ಹನುಮಂತನ ಆಶೀರ್ವಾದ ಪಡೆಯೋ ಪ್ರತಿಯೊಬ್ಬರಿಗೂ ಕೂಡ ಇಡೀ ನಾಡಿಗೆ, ದೇಶಕ್ಕೆ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಇವತ್ತು ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಧರ್ಮದ ಪ್ರಕಾರ ಏನು ಮಂಡಲ ಪೂಜೆ ಆಗುತ್ತೇನೋ 48ನೇ ದಿವಸಕ್ಕೆ, ನಾನಿಲ್ಲಿ 45ನೇ ದಿವಸಕ್ಕೆ ನಾವಲ್ಲಿ ಅಯೋಧ್ಯೆ ಸೇರ್ಕೊಳ್ಳೋದಕ್ಕೆ ಇಡೀ ನಮ್ಮ ಗಂಗಾವತಿ ಕ್ಷೇತ್ರದಿಂದ ಎಲ್ಲ ಒಂದು ಟ್ರೈನನ್ನೇ ನಾನು
ಬುಕ್ ಮಾಡಿ ಟ್ರೈನ್ ಮೂಲಕ ನಾವು ಅಯೋಧ್ಯೆಗೆ ರೀಚ್ ಆಗೋದ್ರ ಜೊತೆಗೆ ವಿಶೇಷವಾಗಿ ತಾಯಿ ತುಂಗಭದ್ರೆ ನೀರನ್ನು 108 ಪಂಚ ಲೋಹಗಳಿಂದ ಕೂಡಿರುವ ಒಂದು ಕಳಶದಲ್ಲಿ ಬಂಗಾರದ ಲೇಪವನ್ನು ಹಚ್ಚಿ ಶಾಶ್ವತವಾಗಿ ಆ ಭಗವಂತನಿಗೆ ಅಭಿಷೇಕ ಮಾಡೋದಕ್ಕೆ ಇವತ್ತು ಅಂಜನಾದ್ರಿಯಿಂದ ಹನುಮಂತನ ಆ ಒಂದು ಆಶೀರ್ವಾದದಿಂದ ತಾಯಿ ತುಂಗಭದ್ರೆ ನೀರನ್ನು ತಗೊಂಡೋಗೋ ಕೆಲಸ ಆಗುತ್ತೆ. ಅವಾಗ ನಾನೆಲ್ಲ ನನ್ನ ಗಂಗಾವತಿ ಕೊಪ್ಪಳ ಮಾಧ್ಯಮ ಸ್ನೇಹಿತರನ್ನು ಕೂಡ ತಾವು ಬರೋದಾದ್ರೆ ನಾನು ನಿಮ್ಮನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ. ಟ್ರೈನ್ ಬುಕ್ ಮಾಡ್ತೀನಿ ಅಂದ್ರೆ ಹೌದು. ಜನರನ್ನು ಕರ್ಕೊಂಡು ಹೋಗ್ತೀರಾ ಅಥವಾ ಏನು? ಹೌದು, ಅಂದ್ರೆ ಟ್ರೈನಲ್ಲಿ ಒಂದು ರೈಲಲ್ಲಿ ಎಷ್ಟು ಮಂದಿ ನಮ್ಮ ಭಕ್ತಾದಿಗಳು ಬರ್ಲಿಕ್ಕೆ ಆಗುತ್ತೇನೋ ಅಷ್ಟು ಮಂದಿನ ಕರ್ಕೊಂಡು ಹೋಗ್ತೀವಿ. ಅದು ಈಗಾಗಲೇ ನಿನ್ನೆನೆ ರೈಲ್ ವ್ಯವಸ್ಥೆಗೆಲ್ಲ ಪ್ರೊಸೀಜರ್ ಎಲ್ಲ ಮಾಡಿದ್ದೀನಿ ನಾನು. 45ನೇ ದಿನಕ್ಕೆ ನಾವು ಅಲ್ಲಿ ಇರೋಂಗೆ ನಾವು ಅಲ್ಲಿ ಬಳ್ಳಾರಿಗೆ ಹೋಗ್ಬೇಕನ್ನುವಂಥದ್ದು ಬಹಳ ದಿನದ ಈ ಸಂಕಲ್ಪ ಏನಾದ್ರು ಮಾಡ್ತಾರೆ ನೋಡಿ. ಇವತ್ತು ನಾನು ಮೊದಲೇ ಹೇಳಿದೆ ನಿಮಗೆ, ಸಾಕ್ಷಾತ್ ಶ್ರೀರಾಮಚಂದ್ರನ್ನೇ ಹನುಮಂತ ಇಲ್ಲಿಂದ ಲಗ್ಗಕ್ಕೆ ತಗೊಂಡೋಗಿ ಅಲ್ಲಿಂದ ಅಯೋಧ್ಯೆಗೆ ತಗೊಂಡೋಗಿ ಇವತ್ತು ಪ್ರತಿಷ್ಠಾಪನೆ ಆಯಿತು. ಹನುಮಂತನ ಆಶೀರ್ವಾದ ಇದ್ದರೆ ಶೀಘ್ರದಲ್ಲೇ ನಾನು ಬಳ್ಳಾರಿ ಕೂಡ ಪಾದಾರ್ಪಣೆ ಮಾಡ್ತೀನಿ. ಏನೇ ಆದರೂ ಕೂಡ ಕೊನೆಯ ಉಸಿರಿರೋರು ಕೂಡ ಭಗವಂತನ ಸೇವೆ ಮಾಡ್ಕೊತ ಇದ್ರೆ ಅದೇ ದೊಡ್ಡ ಪದವಿ ಅಂತೇಳಿ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.